ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಧನಂಜಯನು ಮತ್ತೆ ಅವರಿಗೆ ಹೇಳಿದ, ನೀವು ಹೇಳಿದ್ದು ಸರಿ, ಆದರೆ ದೊರೆಯಾದವನು ಯಾವಾಗಲೂ ಯೋಗ್ಯವಾದುದನ್ನೇ ಮಾಡುತ್ತಾನೆ. ಅವನಿಗೆ ಯೋಗ್ಯವಲ್ಲದ ಕಾರ್ಯಗಳನ್ನು ಮಾಡಬಾರದು. ಆದರೆ ನಿಮ್ಮ ಪ್ರಭುಗಳು ಅಂತಹ ಕೆಲಸಗಳನ್ನು ಮಾಡಿದ್ದಾರೆ. ಮಾನವರ ಬಗ್ಗೆ ನಿಮಗೇಕೆ ಕಾಳಜಿ? ಅನ್ಯ ಪುರುಷರ ಪತ್ನಿಯರ ಅಪಹರಣ, ಮಾನವರೊಂದಿಗೆ ಯುದ್ಧ, ಇವು ಗಂಧರ್ವ ದೊರೆಗಳಿಗೆ ತಕ್ಕುದಾದುದಲ್ಲ. ಧೃತರಾಷ್ಟ್ರನ ವೀರಪುತ್ರರನ್ನು ಬಿಟ್ಟು ಬಿಡಿ, ಸ್ತ್ರೀಯರನ್ನು ಬಂಧಮುಕ್ತರನ್ನಾಗಿ ಮಾಡಿ. ಇದು ಯುಧಿಷ್ಠಿರನ ಆಜ್ಞೆ. ಸ್ನೇಹಪೂರ್ವಕವಾದ ಈ ಸಲಹೆಯನ್ನು ನೀವು ಮಾನ್ಯ ಮಾಡದಿದ್ದಲ್ಲಿ ನನ್ನ ಶಕ್ತಿ ಪರಾಕ್ರಮಗಳು ದುರ್ಯೋಧನನನ್ನು ಮುಕ್ತಗೊಳಿಸುವವು. ಹೀಗೆ ಅರ್ಜುನನು ಗಂಧರ್ವರಿಗೆ ಎಚ್ಚರಿಕೆ ನೀಡಿದ. ಗಂಧರ್ವರ ಮೇಲೆ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದ. ಶಕ್ತಿಶಾಲಿ ಗಂಧರ್ವರು ಅರ್ಜುನನ ಮೇಲೆ ಬಾಣಗಳ ಬಳೆಕರೆದರು. ಗಂಧರ್ವರು ಮತ್ತು ಪಾಂಡವರ ನಡುವೆ ಉಗ್ರ ಕಾಳಗ ನಡೆಯಿತು. ಮಿನುಗುವ ಚಿನ್ನದ ಕಂಠಾಭರಣಗಳನ್ನು ಧರಿಸಿದ ಗಂಧರ್ವರು ದಿವ್ಯಾಸ್ತ್ರಗಳನ್ನು ಬಳಸುವುದರಲ್ಲಿ ಮಹಾಪ್ರವೀಣರಾಗಿದ್ದರು. ಅವರು ಪಾಂಡವರ ಮೇಲೆ ಬಾಣಗಳ ಮಳೆಕರೆದರು. 4 ಪಾಂಡವರ ವಿರುದ್ಧ 1000 ಮಂದಿ ಗಂಧರ್ವರು ಸೈನಿಕರು ಯುದ್ಧ ಮಾಡುತ್ತಿದ್ದರು. ಮೊದಲು ಅವರು ದುರ್ಯೋಧನನ ರಥವನ್ನು ಭಗ್ನಗೊಳಿಸಿದ್ದರು. ಅದೇ ರೀತಿ ಪಾಂಡವರನ್ನು ಸೋಲಿಸುವುದು ಅವರ ಉದ್ದೇಶವಾಗಿತ್ತು. ಗಂಧರ್ವರು 1000 ಸಂಖ್ಯೆಯಲ್ಲಿದ್ದು ಹರಿತವಾದ ಬಾಣಗಳ ಬಳೆಗರೆದರು. ವೀರ ಪಾಂಡವರು ದೂರದಿಂದಲೇ ಅವುಗಳನ್ನು ನಿಗ್ರಹಿಸುತ್ತಿದ್ದರು. ಗಂಧರ್ವರು ಎಷ್ಟೇ ಪ್ರಯತ್ನ ಪಟ್ಟರೂ ಪಾಂಡವರನ್ನು ಮುಟ್ಟಲಾಗಲಿಲ್ಲ. ಅರ್ಜುನನಿಗೂ ಭಯಂಕರ ಕೋಪ ಬಂದಿತ್ತು. ಗಂಧರ್ವರು ಕ್ರುದ್ಧರಾಗಿದ್ದರು. ಈಗ ಅರ್ಜುನ ಅದಮ್ಯ ಅಸ್ತ್ರಗಳನ್ನು ಕೈಗೆತ್ತಿಕೊಂಡ. ಪವಿತ್ರ ಮಂತ್ರೋಚ್ಚಾರಣೆ ಮಾಡಿ ಅಸ್ತ್ರಗಳನ್ನು ಹೂಡಿದ. 1000 ಮಂದಿ ಗಂಧರ್ವರು ಯಮಪುರಿ ಸೇರಿದರು. ಭೀಮನು ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸಿದ. ಅರ್ಜುನ ಭೀಮರ ಬಾಣಗಳ ಹೊಡೆತಕ್ಕೆ ಸಿಕ್ಕಿ ಗಂಧರ್ವ ಸೇನೆ ತತ್ತರಿಸಿ ಹೋಯಿತು. ಉಳಿದ ಗಂಧರ್ವ ಸೈನಿಕರು ಸೆರೆಯಾಳುಗಳ ಸಮೇತ ಆಕಾಶಕ್ಕೆ ಹಾರಿದರು. ಇದನ್ನು ಕಂಡದ್ದೇ ಧನಂಜಯನು ಅರೆ ಕ್ಷಣದಲ್ಲಿ ಒಂದಾದ ನಂತರ ಒಂದರಂತೆ 1000 ಬಾಣಗಳನ್ನು ಬಿಟ್ಟು ಆಕಾಶದಲ್ಲಿ ಗಂಧರ್ವರ ಸುತ್ತ ಒಂದು ಪಂಜರವನ್ನು ನಿರ್ಮಿಸಿದನು. ಪಂಜರದಲ್ಲಿ ಸಿಕ್ಕಿಬಿದ್ದು ಹತಾಶಗೊಂಡ ಹಕ್ಕಿಗಳಂತೆ ಗಂಧರ್ವರು ಅವನ ಮೇಲೆ ಗದೆಗಳು, ಕತ್ತಿಗಳು, ಬರ್ಜಿಗಳು ಸುರಿಮಳೆಗರೆದರು. ಅರ್ಜುನನು ಅವುಗಳನ್ನು ತನ್ನ ಹರಿತವಾದ ಅಸ್ತ್ರಗಳಿಂದ ತುಂಡು ತುಂಡು ಮಾಡುತ್ತಿದ್ದನು. ಅರ್ಜುನನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ 1000 ಗಂಧರ್ವರನ್ನು ಯಮಪುರಿಗೆ ಹಟ್ಟಿದನು. ಮೇಲಿನಿಂದ ಗಂಧರ್ವರ ತಲೆ, ಕೈಕಾಲುಗಳು ಮಳೆ ಹನಿಯಂತೆ ಧರೆಗೆ ಬೀಳಲಾರಂಭಿಸಿದವು. ಈ ಭಯಂಕರ ಯುದ್ಧವು ಗಂಧರ್ವರ ಧೈರ್ಯಗೆಡಿಸಿತು. ಆದರೆ ಅವರಲ್ಲಿ ಬದುಕಿ ಉಳಿದ ಕೆಲವರು ಆಕಾಶದಿಂದಲೇ ಕೆಳಕ್ಕೆ ಬಾಣಗಳನ್ನು ಬಿಡುತ್ತಿದ್ದರು. ಅರ್ಜುನ ಅವುಗಳನ್ನು ಹರಿತವಾದ ಪ್ರತ್ಯಸ್ತ್ರಗಳಿಂದ ಅರ್ಧದಲ್ಲೇ ತಡೆದು ಬಿಡುತ್ತಿದ್ದ. ಅವನು ಆಗ್ನೇಯದಂಥ ಅದಮ್ಯ ಅಸ್ತ್ರಗಳನ್ನು ಪ್ರಯೋಗಿಸಿದ. ದೇವೇಂದ್ರನ ವಜ್ರಾಯುಧದಿಂದ ಸುಟ್ಟು ಭಸ್ಮವಾದ ಅಸುರರಂತೆ ಗಂಧರ್ವರು ಅರ್ಜುನನ ಬಾಣಗಳಿಂದ ಸುಟ್ಟು ಹೋದರು. ಇಷ್ಟೆಲ್ಲ ಘೋರ ಯುದ್ಧವಾದರೂ ಗಂಧರ್ವರು ಯುದ್ಧವನ್ನು ನಿಲ್ಲಿಸಲಿಲ್ಲ. ದುರ್ಯೋಧನನನ್ನು ಬಂಧಮುಕ್ತಗೊಳಿಸಲಿಲ್ಲ. ಅರ್ಜುನನು ಗಂಧರ್ವರ ಸುತ್ತ ಬಾಣಗಳ ಪಂಜರ ನಿರ್ಮಿಸಿದ್ದರಿಂದ ಅವರು ತಮ್ಮ ಲೋಕಕ್ಕೂ ಹಿಂದಿರುಗುವಂತಿರಲಿಲ್ಲ. ಕೆಳಗಿನಿಂದ ಬರುತ್ತಿದ್ದ ಅರ್ಜುನನ ಬಾಣಗಳು ಗಂಧರ್ವರ ಸೇನೆಯಲ್ಲಿ ಭಾರೀ ಅನಾಹುತವನ್ನು ಉಂಟುಮಾಡಿದವು. ತನ್ನ ಸೈನಿಕರ ಸ್ಥಿತಿಯನ್ನು ಕಂಡು ಗಂಧರ್ವರಾಜ ಚಿತ್ರಸೇನನಿಗೆ ಅತೀವ ರೋಷ ಉಂಟಾಯಿತು. ಅರ್ಜುನನನ್ನು ನುಚ್ಚುನೂರು ಮಾಡುವ ಉದ್ದೇಶದಿಂದ ಅವನು ಗದೆ ಹಿಡಿದು ಭೂಮಿಯತ್ತ ಧಾವಿಸಿದ. ಗಳಿಗೆ ಮಿಂಚುವುದರೊಳಗೆ ಅರ್ಜುನನು ದಿವ್ಯಾಸ್ತ್ರವೊಂದನ್ನು ಪ್ರಯೋಗಿಸಿ ಚಿತ್ರಸೇನನ ಗದೆಯನ್ನು ಪುಡಿಗಟ್ಟಿದನು. ಇದನ್ನು ಕಂಡ ಚಿತ್ರಸೇನನು ಮಂತ್ರವಿದ್ಯೆ ಪ್ರಯೋಗಿಸಲು ನಿರ್ಧರಿಸಿದನು. ಕ್ಷಣ ಮಾತ್ರದಲ್ಲಿ ಅವನು ಅಗೋಚರನಾಗಿ ಬಾಣಗಳನ್ನು ಬಿಡಲಾರಂಭಿಸಿದನು. ಅರ್ಜುನನು ತನ್ನ ದಿವ್ಯಾಸ್ತ್ರಗಳಿಂದ
ಅವುಗಳನ್ನೆಲ್ಲವನ್ನು ನಿಷ್ಕ್ರಿಯಗೊಳಿಸಿದನು. ಇದು ಗಂಧರ್ವ ರಾಜನ ಧೃತಿಗೆಡಿಸಲಿಲ್ಲ. ಅರ್ಜುನನನ್ನು ನಿಯಂತ್ರಿಸಲು ನಿರ್ಧರಿಸಿದ ಚಿತ್ರಸೇನನು ಎಲ್ಲ ದಿಕ್ಕುಗಳಿಂದಲೂ ಅವನ ಮೇಲೆ ಬಾಣಗಳ ಮಳೆಗರೆದನು. ಅರ್ಜುನನಿಗೆ ವೈರಿಯು ಕಾಣಿಸುತ್ತಿರಲಿಲ್ಲ, ಆದರೆ ಎಲ್ಲ ದಿಕ್ಕುಗಳಿಂದಲೂ ಬಾಣಗಳು ಬರುತ್ತಿದ್ದವು. ಆಗ ಅರ್ಜುನನು ಶಬ್ದವೇದಿ ಅಸ್ತ್ರವನ್ನು ಪ್ರಯೋಗಿಸಿ ಚಿತ್ರಸೇನನ ಮೇಲೆ ಎಲ್ಲ ದಿಕ್ಕುಗಳಿಂದಲೂ ಆಕ್ರಮಣ ಮಾಡಿದನು. ಗಂಧರ್ವ ರಾಜನು ದಂಗು ಬಡಿದು ಹೋದನು. ಅಲ್ಲದೆ ಚಿತ್ರಸೇನನು ಅರ್ಜುನನ ಗೆಳೆಯನೂ ಹೌದು. ಹೀಗಾಗಿ ಮಂತ್ರವಿದ್ಯೆಯನ್ನು ತೊರೆದು ನಿಜ ರೂಪದಲ್ಲಿ ಅರ್ಜುನನ ಮುಂದೆ ಪ್ರತ್ಯಕ್ಷನಾದನು. ಅರ್ಜುನ, ನಾನು ನಿನ್ನ ಮೇಲೆ ಯುದ್ಧ ಮಾಡುತ್ತಿದ್ದೇನೆ, ಆದಾಗ್ಯೂ ನಿನ್ನನ್ನು ನನ್ನ ಮಿತ್ರನೆಂದು ಪರಿಗಣಿಸಿದ್ದೇನೆ ಎಂದ ಚಿತ್ರಸೇನ. ಅರ್ಜುನನಿಗೆ ಯುದ್ಧದಿಂದ ಜರ್ಜರಿತನಾದ ಮಿತ್ರ ಚಿತ್ರಸೇನನ ಸ್ಥಿತಿಯನ್ನು ಕಂಡು ಕನಿಕರ ಉಂಟಾಯಿತು. ಅವನು ತಾನು ಹೂಡಿದ್ದ ಅಸ್ತ್ರಗಳನ್ನೆಲ್ಲ ಹಿಂದೆಗೆದುಕೊಂಡನು. ಧನಂಜಯನು ಬಿಲ್ಲನ್ನು ಕೆಳಗಿಳಿಸಿದ ಕೂಡಲೇ ಭೀಮ, ನಕುಲ ಮತ್ತು ಸಹದೇವರು ತಮ್ಮ ಅಸ್ತ್ರಗಳನ್ನು ಬದಿಗಿರಿಸಿದರು. ಬಾಣಗಳನ್ನು ಬತ್ತಳಿಕೆಗೆ ಸೇರಿಸಿದರು. ಚಿತ್ರಸೇನ ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರು ಮೈತ್ರಿಯಿಂದ ಸೌಜನ್ಯದ ಮಾತುಕತೆ ನಡೆಸಲು ನಿರ್ಧರಿಸಿದರು. ಬಿಲ್ಲುಗಾರಿಕೆಯಲ್ಲಿ ಅದ್ವಿತೀಯನಾದ ಅರ್ಜುನನು ಚಿತ್ರಸೇನನನ್ನು ನಗುತ್ತಾ, ಚಿತ್ರಸೇನ, ಕೌರವರನ್ನು ಪರಾಭವಗೊಳಿಸಿ ನೀನು ಏನನ್ನು ಗಳಿಸಿದೆ? ಪತ್ನಿಯೊಡಗೂಡಿ ಬಂದಿದ್ದ ದುರ್ಯೋಧನನನ್ನು ಏಕೆ ದಂಡಿಸಿದೆ? ಧನಂಜಯ, ಕಾರಣವಿಲ್ಲದೆ ನಾನು ದುರ್ಯೋಧನನನ್ನು ದಂಡಿಸಿಲ್ಲ. ನಿಜ ಹೇಳಬೇಕೆಂದರೆ ನಾನು ಈ ಮನುಷ್ಯನನ್ನು ಶಿಕ್ಷಿಸಲೆಂದೇ ನನ್ನ ಪರಿವಾರದೊಂದಿಗೆ ಇಲ್ಲಿಗೆ ಬಂದೆ. ದುರುಳರಾದ ದುರ್ಯೋಧನ ಮತ್ತು ಕರ್ಣರು ದ್ವೈತವನಕ್ಕೆ ಬರಲಿದ್ದಾರೆಂಬುದು ಅಮರಾವತಿಯಲ್ಲಿರುವ ಇಂದ್ರನಿಗೆ ತಿಳಿದಿತ್ತು. ಅಸೂಯೆಯೇ ಅವರನ್ನು ಇಲ್ಲಿಗೆ ಕರೆತಂದದ್ದು. ಇಲ್ಲಿ ನೀವು ಮಳೆ, ಚಳಿ, ಗಾಳಿಗೆ ಸಿಕ್ಕಿ ನಿರ್ಗತಿಕರಾಗಿ ತಬ್ಬಲಿಗಳಾಗಿ ಬದುಕುತ್ತಿರುವುದನ್ನು ಅವರು ಬ್ರಾಹ್ಮಣನೊಬ್ಬನಿಂದ ತಿಳಿದುಕೊಂಡರು. ತಾನು ಸಕಲ ವೈಭೋಗಗಳಿಂದ ಮೆರೆಯುತ್ತಿರುವಾಗ ನಿಮ್ಮನ್ನು ಶೋಚನೀಯ ಸ್ಥಿತಿಯಲ್ಲಿ ಕಾಣುವುದು ಅವನ ಉದ್ದೇಶವಾಗಿತ್ತು. ನಿಮ್ಮನ್ನು ಮತ್ತು ಸುಶೀಲೆ ದ್ರೌಪದಿಯನ್ನು ಲೇವಡಿ ಮಾಡುವುದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಶಚೀದೇವಿಯ ಪತಿಯು ನಿನ್ನ ತಂದೆಯೂ ಆದ ಇಂದ್ರನಿಗೆ ಇವರ ಸಂಚು ತಿಳಿಯಿತು. ಇಂದ್ರನು ನನ್ನನ್ನು ಕರೆದು, ಚಿತ್ರಸೇನ, ಈಗಿಂದೀಗಲೇ ದ್ವೈತವನಕ್ಕೆ ಹೋಗು. ದುರ್ಯೋಧನ ಮತ್ತು ಅವನ ಸಂಗಡಿಗರನ್ನು ಸೆರೆ ಹಿಡಿದು ಇಲ್ಲಿಗೆ ಕರೆದುತಾ. ದುರ್ಯೋಧನನ ಸಲುವಾಗಿ ಅರ್ಜುನನು ನಿನ್ನ ಜೊತೆ ಯುದ್ಧ ಮಾಡಬಹುದು. ಅವನು ನಿನ್ನ ಶಿಷ್ಯ, ನಿನ್ನ ಆಪ್ತ. ಅವನನ್ನು ಮತ್ತು ಅವನ ಸೋದರರನ್ನು ಕಾಪಾಡು. ಅವರಿಗೇನು ತೊಂದರೆ ಮಾಡಬೇಡ ಎಂದು ಹೇಳಿದನು. ಹೀಗೆ ದೇವೇಂದ್ರನ ಆಣತಿಯ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ. ಧನಂಜಯ, ನಾನು ಮಾಡಬೇಕಾದ್ದು ಮುಗಿಯಿತು. ಈ ದುಷ್ಟನನ್ನು ಬಂಧಿಸಿ ಕೈಕಾಲು ಕಟ್ಟಿ ಕೂರಿಸಿದ್ದೇನೆ. ಅವನನ್ನು ದೇವೇಂದ್ರನ ರಾಜಧಾನಿಗೆ ಕರೆದೊಯ್ದು ಅವನಿಗೆ ಒಪ್ಪಿಸುವೆ. ಇದು ದೇವೇಂದ್ರನ ಆಜ್ಞೆಯಾದ್ದರಿಂದ ಅದನ್ನು ಪಾಲಿಸುವುದು ನನ್ನ ಕರ್ತವ್ಯ ಅಲ್ಲವೇ? ಚಿತ್ರಸೇನ, ದುರ್ಯೋಧನನು ಇಲ್ಲಿಗೆ ಬಂದ ಉದ್ದೇಶವನ್ನು ಗಣನೆಗೆ ತೆಗೆದುಕೊಳ್ಳುವುದು ನನಗೆ ಸೇರಿದ್ದಲ್ಲ. ಸುಯೋಧನ ನನ್ನ ಅಣ್ಣ. ಅವನನ್ನು ಬಿಡುಗಡೆ ಮಾಡಬೇಕೆಂಬುದು ಯುಧಿಷ್ಠಿರನ ಆದೇಶ. ಅದರಿಂದ ನಮಗೆಲ್ಲ ಸಂತೋಷ ಉಂಟಾಗುತ್ತದೆ. ಅದನ್ನು ಮಾಡುವುದು ನಿನ್ನಿಚ್ಛೆಯಾಗಿದ್ದರೆ ಕೂಡಲೇ ಅವನನ್ನು ಬಂಧಮುಕ್ತನನ್ನಾಗಿಸು. ಅರ್ಜುನ, ಈ ದುರ್ಯೋಧನ ಪಾಪಿಗಳಲ್ಲಿ ಪಾಪಿ. ನಿಮಗೆ ಮೋಸ ಮಾಡಿ ನಿಮ್ಮ ಸಂಪತ್ತನ್ನೆಲ್ಲ ಲೂಟಿ ಹೊಡೆದಿರುವ ಇವನು ಸಹಿಸಲು ಅಸಾಧ್ಯವೆನ್ನುವಷ್ಟು ಬೆಳೆದಿದ್ದಾನೆ. ಇವನು ಬಿಡುಗಡೆಗೆ ಯೋಗ್ಯನಲ್ಲ. ಯುಧಿಷ್ಠಿರ ಮತ್ತು ದ್ರೌಪದಿಗೆ ಘೋರ ಅನ್ಯಾಯ ಮಾಡಿದ್ದಾನೆ. ಶುದ್ಧಾತ್ಮನಾದ ಯುಧಿಷ್ಠಿರನಿಗೆ ದುರ್ಯೋಧನ ಇಲ್ಲಿಗೆ ಬಂದಿರುವ ಕಾರಣವು ತಿಳಿಯದು. ಆದ್ದರಿಂದ ಯುಧಿಷ್ಠಿರನಿಗೆ ಈ ದುಷ್ಟನ ಪಿತೂರಿಗಳನ್ನು ತಿಳಿಸೋಣ. ಮುಂದೆ ಏನು ಮಾಡಬೇಕೆಂಬುದನ್ನು ಅವನೇ ನಿರ್ಧರಿಸಲಿ ಎಂದು ಚಿತ್ರಸೇನ ಸೂಚಿಸಿದ. ಧನಂಜಯನು ಇದಕ್ಕೆ ಒಪ್ಪಿದ. ಭೀಮ ಮತ್ತು ಇತರರು ಚಿತ್ರಸೇನನೊಂದಿಗೆ ಯುಧಿಷ್ಠಿರನ ಬಳಿಗೆ ಹೋದರು. ದುರ್ಯೋಧನನ ದುಷ್ಟ ಆಲೋಚನೆಗಳನ್ನು ಅವನಿಗೆ ವಿವರಿಸಿದರು. ಪಾಂಡವರನ್ನು ಅಪಹಾಸ್ಯಗೈಯುವ ಉದ್ದೇಶದಿಂದಲೇ ದುರ್ಯೋಧನನು ದ್ವೈತವನಕ್ಕೆ ಬಂದಿದ್ದೆಂದು ಸ್ವತಃ ಚಿತ್ರಸೇನನೇ ವಿವರಿಸಿ ಹೇಳಿದ. ಆದರೆ ಒಂದೇ ಒಂದು ಗಳಿಗೆಯೂ ಈ ಮಾತುಗಳಿಗೆ ಗಮನ ಕೊಡದೆ ಯುಧಿಷ್ಠಿರನು
ದುರ್ಯೋಧನನನ್ನು ಬಂಧಮುಕ್ತನನ್ನಾಗಿಸುವಂತೆ ಗಂಧರ್ವರಿಗೆ ಆಗ್ರಹಪಡಿಸಿದನು. ಮರುಕ್ಷಣವೇ ದುರ್ಯೋಧನ ಮತ್ತು ಅವನ ಸಂಗಡಿಗರನ್ನು ಗಂಧರ್ವರು ಬಿಡುಗಡೆ ಮಾಡಿದರು. ಯುಧಿಷ್ಠಿರನು ಚಿತ್ರಸೇನನ ಈ ಕ್ರಮವನ್ನು ಶ್ಲಾಘಿಸಿದನು. ಎಲೆ ಗಂಧರ್ವರಾಜನೇ, ಅಗಾಧವಾದ ಶಕ್ತಿ ಇದ್ದಾಗ್ಯೂ ದುರ್ಯೋಧನ ಮತ್ತು ಅವನ ಸಂಗಡಿಗರನ್ನು ಸಂಹರಿಸದೆ ಜೀವಂತ ಬಿಟ್ಟಿರುವುದು ಅದೃಷ್ಟವೇ ಸರಿ. ಅವರನ್ನು ಬಂಧಿಸುವುದರಲ್ಲೇ ನೀವು ತೃಪ್ತಿಪಟ್ಟಿರಿ. ಮನಸ್ಸು ಮಾಡಿದ್ದರೆ ಆ ದುರುಳನನ್ನು ಅವನ ಸಂಗಡಿಗರನ್ನು ನೀವು ನಿರ್ನಾಮ ಮಾಡಬಹುದಿತ್ತು. ಇದನ್ನು ನೀವು ನನಗೆ ತೋರಿದ ದಯೆಯೆಂದು ಪರಿಗಣಿಸುತ್ತೇನೆ. ದುರ್ಯೋಧನನ ಬಿಡುಗಡೆ ನನ್ನ ವಂಶವನ್ನು ದೊಡ್ಡ ಅಪಖ್ಯಾತಿ ಅಪಮಾನಗಳಿಂದ ಪಾರು ಮಾಡಿದೆ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.